ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನಿಮ್ಮ ಒಂದು ಬೇಡಿಕೆಯ ಮೇರೆಗೆ ಹೊಸ ರೀತಿಯಾದಂತಹ ನಿಮ್ಮ ಬೇಡಿಕೆ ಮೇರೆಗೆ ಈ ವರ್ಷದಿಂದ ಅಕಾಡೆಮಿಕ್ ಆಗಿ ಹೊಸ ಕಾನ್ಸೆಪ್ಟ್ ಮೇಲೆ ನೀವು ಏನಂತ ಹೇಳಿದರೆ ಸಿಲೆಬಸ್ ಓರಿಯೆಂಟೆಡ್ ಆಗಿ ಅಧ್ಯಾಯವಾರು ಚಾಪ್ಟರ್ಸ್ ವೈಸ್ ಕ್ಲಾಸ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಸರ್ ಅಂತ ಕೇಳಿದ್ರಿ ತುಂಬ ಜನರು. ಹಾಗಾಗಿ ನಾನು ಇವತ್ತಿನಿಂದ ಅಂದರೆ 2026 ಮತ್ತು 27ನೇ ಸಾಲಿನ ಮುಂಬರುವಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನನ್ನ ರೆಗ್ಯುಲರ್ ಆಗಿರುವಂಥ ಕ್ಲಾಸಸ್ಗಳನ್ನು ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಇದರದ್ದು ಉಪಯೋಗನ ಎಲ್ಲರೂ ಕೂಡ ನೀವು ತಗೊಳ್ಬೇಕು. ಮತ್ತು ನಿಮ್ಮ ಎಲ್ಲ ಸೀನಿಯರ್ಸು ಮತ್ತು ಯಾರೆಲ್ಲ ಜೂನಿಯರ್ಸ್ ಇರ್ತಾರೆ ಅವ್ರಿಗೂ ಕೂಡ ಇದನ್ನು ವಿಡಿಯೋನ ಶೇರ್ ಮಾಡಿ. ಈ ಇದರಲ್ಲಿ ನಾನು ಚಾಪ್ಟರ್ ವೈಸನ್ನು ಕಂಟೆಂಟನ್ನು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಅಂದರೆ ಟೋಟಲ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಟೋಟಲ್ 11 ಅಧ್ಯಾಯಗಳು ಉಂಟು. ಅದರಲ್ಲಿ 5 ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 5 ಚಾಪ್ಟರ್ಸ್ಗಳು ಇರುವಂಥದ್ದು ನಿಮಗೆ ಗೊತ್ತಿದೆ. ಅದರಲ್ಲಿ ನಾವು 2 ಪಾಠಗಳನ್ನು ಮಾಡ್ತೀವಿ. ಒಂದಲೇ ಪಾರ್ಟ್ ಅಂತಂದರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ. ಸರಿನಾ? ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಒಟ್ಟು 5 ಅಧ್ಯಾಯಗಳುಂಟು. ಹೌದಾ? ಎಷ್ಟು ಅಧ್ಯಾಯಗಳು? 5 ಅಧ್ಯಾಯಗಳುಂಟು. ಈ 5 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಅಂತಿದೆ, ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ ನಾವು ಅದನ್ನು ಹೇಳ್ತೀವಿ. ಈಗ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯಕ್ಕೆ ಎಷ್ಟು ಅಂಕಗಳು ಇರುವಂಥದ್ದು ಅಂದರೆ ಬ್ಲೂ ಪ್ರಿಂಟನ್ನು ನೋಡಿದಾಗ ನಾವು 2025 ಮತ್ತು 26ನೇ ಸಾಲಿನ ಬ್ಲೂ ಪ್ರಿಂಟನ್ನೇ ನಾವೇನು ಮಾಡಬೇಕಾಗತ್ತೆ, ಫಾಲೋವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ನಮಗೆ ನೆಕ್ಸ್ಟ್ ಮುಂಬರುವಂಥ ವರ್ಷದಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆ ಬದಲಾವಣೆಗಳನ್ನು ನಾವೇನಂದರೆ ಎಕ್ಸಾಮ್ ಹತ್ರ ಬರುವಂಥ ಸಂದರ್ಭದಲ್ಲಿ ಏನೇನು PU ಬೋರ್ಡ್ ಅಪ್ಡೇಟ್ ಮಾಡುತ್ತೆ ಆ ಬೇಸ್ ಮೇಲೆ ಅವುಗಳಲ್ಲಿ ನಾವು ಅವುಗಳನ್ನು ನೋಡಿಕೊಂಡು ಬದಲಾವಣೆನ ಮಾಡ್ತೀವಿ. ಇವಾಗ ನಮ್ಗೆ ಸದ್ಯಕ್ಕೆ ಬೇಸ್ ಅಂತಂದರೆ 2025 ಮತ್ತು 26ನೇ ಸಾಲಿನ ನೀಲನಕ್ಷೆಯನ್ನೇ ನಾವು ಅದನ್ನು ಆಧಾರವನ್ನಾಗಿಟ್ಟುಕೊಂಡು ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಬ್ಲೂ ಪ್ರಿಂಟ್ ಸ್ವಲ್ಪ ನಿಮಗೆ ಐಡಿಯಾ ಇತ್ತು ಅಂತಂದರೆ ಯಾವ್ಯಾವ ಚಾಪ್ಟರ್ಸ್ ಎಷ್ಟು ಕಂಟೆಂಟ್ ಇದೆ, ಎಷ್ಟು ಮಾರ್ಕ್ಸ್ ಇದೆ, ಹೌದಾ, ನಾವು ಎಷ್ಟು ಸ್ಕೋರ್ಗಳನ್ನು ಮಾಡ್ಕೋಬೋದು ಅನ್ನೋಂಥ ಕ್ಯೂರಿಯಾಸಿಟಿ ನಿಮಗಿರುತ್ತೆ. ಹೌದಾ? ಎಲ್ಲ ಚಾಪ್ಟರ್ನ ಎಲ್ಲಾನು ಓದಬೇಕಾ? ಇವಾಗ ಏನಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ಇರೋದ್ರಿಂದಾಗಿ ಎಲ್ಲಾನು ಓದಬೇಕು ನಿಜ. ಆದರೆ ಎಕ್ಸಾಮ್ ಮೂಮೆಂಟಿಗೆ ಬಂದಾಗ ಎಲ್ಲ ಇಡೀ ಸಿಲೆಬಸ್ಸನ್ನು ನಾವು ಸಂಪೂರ್ಣವಾಗಿ ರಿವೈಸ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಆನಂತರ ನಾವು ಅಲ್ಲಿ ಪಠ್ಯವಾರು ಸ್ವಲ್ಪ ಕಂಟೆಂಟ್ ಮಾಡಿಕೊಂಡು ಬರೋಣ. ಈಗ ಫಸ್ಟ್ ಬರೋಣ ಚಾಪ್ಟರ್ ಅಧ್ಯಾಯ ಸಂಖ್ಯೆ 1 ಅಂತ ಇಂಟ್ರೊಡಕ್ಷನ್, ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಅಂತೇಳಿ ನಾವು ಅದನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಒಟ್ಟು ಅಂಕಗಳು ಹೋದ ವರ್ಷ ಅಂದರೆ ಕಳೆದಂಥ ವರ್ಷದಲ್ಲಿ ಟೋಟಲ್ 7 ಮಾರ್ಕ್ಸ್ಗಳು ಅಲೌಟ್ ಆಗಿತ್ತು. ಹೌದಾ? ಆ 7 ಮಾರ್ಕ್ಸ್ ಹೇಗೆ ಅಲೌಟ್ ಆಗಿತ್ತು ಅಂದರೆ 4 ಅಂಕ ಇಲ್ಲಿ ನೋಡಿ. ವೆರಿ ಶಾರ್ಟ್ ಕ್ವಶನ್ ಅಂತೇಳಿ ನಾವು ಕರಿತಾ ಇದ್ದೀವಿ, 1 ಮಾರ್ಕ್ಸ್ ಇದೆ. SQ ಅಂದರೆ ಶಾರ್ಟ್ ಕ್ವಶನ್ಸ್ ಅಂತಿದೆ, 2 ಮಾರ್ಕ್ಸು. ಮತ್ತು EQ ಕ್ವಶನ್ಸು, ಈಸಿ RSA ಕ್ವಶನ್ಸ್ ಅಂತ ಹೇಳ್ಬೋದು, ಅದು 4 ಮಾರ್ಕ್ಸಿಗೆ ಆಗುತ್ತೆ. ನೆಕ್ಸ್ಟ್ ಲಾಂಗ್ ಎಸ್ಎ ಕ್ವಶನ್ಸ್ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಇದು 6 ಮಾರ್ಕ್ಸಿಗೆ ಆಗಿರುತ್ತೆ. ಆನಂತರ PQ ಅಂತೇಳಿ ಪ್ರಾಯೋಗಿಕ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್, ಇದು 5 ಅಂಕ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಟೋಟಲ್ 5 ಪಾರ್ಟ್ಗಳಿರುತ್ತೆ. A ಪಾರ್ಟ್, B ಪಾರ್ಟ್, C ಪಾರ್ಟ್, D ಪಾರ್ಟ್, E ಪಾರ್ಟ್. ನೀವು ಫಸ್ಟ್ ಇಯರಲ್ಲಿ ಓದಿದಾಗ ಅಲ್ಲೂ ಕೂಡ 5 ಪಾರ್ಟ್ಗಳಿತ್ತು, ಸೇಮ್ ABCDE ಅಂತ. ಆದರೆ ಅಲ್ಲಿ ಏನಾಗಿತ್ತು ಅಂದರೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಸಪ್ರೇಟ್ ಆಗಿತ್ತು ಮತ್ತು ಇಂಡಿಯನ್ ಎಕಾನಮಿ ಬೇರೆ ಆಗಿತ್ತು. ಹೌದಾ? ಎರಡೂಗಳನ್ನು ನಾವು ಅಲ್ಲಿ ಸಮನ್ವಯಗೊಳಿಸಿ ಆ ಕ್ವಶನ್ ಪೇಪರ್ನ ಸೆಟ್ ಆಗ್ತಿತ್ತು. A ಪಾರ್ಟ್ನಲ್ಲಿ ಮತ್ತು E ಪಾರ್ಟ್ನಲ್ಲಿ ಮಿಕ್ಸ್ ಇರ್ತಿತ್ತು. ಆದರೆ B ಪಾರ್ಟ್, C ಪಾರ್ಟ್ ಮತ್ತು D ಪಾರ್ಟ್ನಲ್ಲಿ ತಗೊಂಡಾಗ ಸಪ್ರೇಟ್ ಆಗಿ ಕ್ವಶನ್ ಫ್ರೇಮ್ ಆಗುತ್ತಿತ್ತು. ನೆನಪಿರಲಿ ನಿಮಗೆ, ಹೌದಾ? ಆದರೆ ಇಲ್ಲ, ಹಾಗಿಲ್ಲ. ಇವಾಗ ಸೆಕೆಂಡ್ ಇಯರಲ್ಲಿ ನೆನಪಿಟ್ಕೊಳ್ಳಿ, ಸೆಕೆಂಡ್ ಇಯರ್ ಅಲ್ಲಿ ಏನಿದೆ, ಇದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಎಲ್ಲ ಪಾರ್ಟ್ಗಳಲ್ಲಿ ತಗೊಂಡಿರ್ತಾನೆ, ಮೈಕ್ರೋನಲ್ಲಿ ಎಲ್ಲ ಪಾರ್ಟ್ಗಳಿಗೆ ಕೊಟ್ಟಿರ್ತಾನೆ. ಆದರೆ ಒಂದೊಂದು ಚಾಪ್ಟರ್ಸ್ಗೆ ಒಂದೊಂದು ಕಡೆ ಇಂಪಾರ್ಟೆಂಟ್ ಇದೆ, ಒಂದೊಂದು ಕಡೆ ಇಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಫಸ್ಟ್ ಚಾಪ್ಟರ್ ನಂಬರ್ 1ರಲ್ಲಿ 7 ಮಾರ್ಕ್ಸ್ ಅನ್ನ ಅಲೌಟ್ ಆಗಿದೆ. ಇಲ್ಲಿ 6 ಮಾರ್ಕ್ಸ್ ನಮಗೆ ಸಂಬಂಧಪಡುತ್ತೆ, ಅಂದ್ರೆ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಅಲೋಟೆಡ್ ಆಗಿರುವಂತದ್ದು.
ಸೊ ಟೋಟಲ್ ಅಲೋಟೆಡ್ ಆಗಿರುವಂತಹ ಮಾರ್ಕ್ಸು 121 ಇರುತ್ತೆ. ಮಾರ್ಕ್ಸು ಅವರ್ಸ್ ಎಷ್ಟಾಗುತ್ತೆ ಅಂದರೆ 120 ಆಗಿರುತ್ತೆ. 120ಕ್ಕೆ 121 ಮಾರ್ಕ್ಸ್ ಪೇಪರ್ ಸೆಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ 121 ಕ್ಲಾಸ್ ಒಳಗ ನಾವು 121 ಮಾರ್ಕ್ಸಿಂದು ಸಿಲೆಬಸ್ಸನ್ನು ಮುಗಿಸ್ಬೇಕು ಅಂತ ಇರುತ್ತೆ, ನೆನಪಿರಲಿ. ಹೌದಾ? ನಿಮ್ಮ ಪೇಪರ್ ಎಷ್ಟು? 121 ಮಾರ್ಕ್ಸ್, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಬಂತು. ಸೊ ಒಂದು ವೆರಿ ಶಾರ್ಟ್ ಕ್ವಶನ್ಸ್ 1 ಮಾರ್ಕ್ಸು, 2 ಮಾರ್ಕ್ಸಿಂದು 1, ಆಮೇಲೆ 4 ಮಾರ್ಕ್ಸಿಂದು 1. ಹಾಗಾದರೆ 4 + 2 + 1 ಎಷ್ಟಾಯಿತು ನೋಡಿ. ಸೊ 4 + 2 6, 6 + 1 7 ಕರೆಕ್ಟ್ ಆಗಿದೆ. ಅಂದರೆ ಎಲ್ಲಿ ಕ್ವಶನ್ಸ್ ಇಲ್ಲ ಮತ್ತು ಸೊ ಯಾವುದ್ಯಾವುದಿಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಲ್ಲ ಅಂತೇಳಿ ಚಾಪ್ಟರ್ ನಂಬರ್ 1 ಕಂಪ್ಲೀಟ್. ಓಕೆ, ದೆನ್ ಚಾಪ್ಟರ್ ನಂಬರ್ 2 ವೆರಿ ಇಂಪಾರ್ಟೆಂಟ್ ನೋಡಿ, ಭಾಳ ಹೈಯೆಸ್ಟ್ ಮಾರ್ಕ್ಸ್. ಸೊ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತಿದೆ, ಅನುಭೋಗಿಯ ವರ್ತನೆ ಸಿದ್ಧಾಂತ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿದೆ. ಇದ್ರ ಮೇಲೆ 20 ಮಾರ್ಕ್ಸು ಫಿಕ್ಸ್ ಎವ್ರಿ ಇಯರ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಓದುವಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ಇತ್ತು. ಹಾಗಾಗಿ ಸೊ ಇವಾಗೂ ಕೂಡ ಅದೇ ರೀತಿಯಾದಂಥ ಒಂದು ಮಾರ್ಕ್ಸ್ಗಳನ್ನು ಅಲೋಟ್ ಆಗಿದೆ, 20 ಮಾರ್ಕ್ಸ್. ನೋಡಿ ಸ್ನೇಹಿತರೆ, ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ, POQ 5 ಮಾರ್ಕ್ಸು, 6 ಮಾರ್ಕ್ಸಿಂದ 1 ಇದೆ, 4 ಮಾರ್ಕ್ಸಿಂದ 1 ಇದೆ, 2 ಮಾರ್ಕ್ಸಿಂದ 1 ಇದೆ. ಸೊ 1 ಮಾರ್ಕ್ಸಿಂದ 3 ಅದ. ಹೌದಾ? ಈಗ ನೋಡ್ರಿ, 5 + 6 11, 11 + 4 15. ಹೌದಾ? 15 + 2 17, 17 + 3. ಹೌದಾ? ಸೊ ಟೋಟಲ್ 20 ಮಾರ್ಕ್ಸ್ಗಳು ಚಾಪ್ಟರ್ ನಂಬರ್ 2ಗೆ ಸಂಬಂಧಪಡುತ್ತೆ. ಸೊ ಅಂದ್ರೆ ಏನು? ಸೊ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಎಷ್ಟು ಮಾರ್ಕ್ಸ್ ಫಿಕ್ಸ್ ಆಗಿದೆ? 20 ಮಾರ್ಕ್ಸ್. ನೋಡಿ ಸ್ನೇಹಿತರೆ, 20 + 6 ಎಷ್ಟಾಯಿತು? ಸಾರಿ, 20 + 7 27 ಮಾರ್ಕ್ಸ್ ಇಲ್ಲೇ. ನೀವು ತಗೋಬೇಕಾಗಿರೋದು ಎಷ್ಟು? ಸೊ ಟೋಟಲ್ 24 ಮಾರ್ಕ್ಸ್ ತಗೋಬೇಕು ನೀವು. ಹೌದಾ? ಜಸ್ಟ್ ಎಕನಾಮಿಕ್ಸ್ ಒಳಗೆ ನೀವು ಪಾಸ್ ಆಗಬೇಕು ಅಂತಂದರೆ 24 ಮಾರ್ಕ್ಸು, ಇಂಟರ್ನಲ್ ಒಂದು 20 ಇರುತ್ತೆ, ಟೋಟಲ್ 40 ಆಗತ್ತೆ. ಸರಿ, ದೆನ್ ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ. ನೆನಪಿರಲಿ ಸ್ನೇಹಿತರೆ, ಈ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಸೊ 10 ಮಾರ್ಕ್ಸ್ಗಳು ಅಲೌಟ್ ಆಗಿದೆ. ಇದರಲ್ಲಿ ಒಂದು 6 ಅಂಕದ ಪ್ರಶ್ನೆ ಆಗಿರುತ್ತೆ, ಒಂದು 2 ಅಂಕದ ಪ್ರಶ್ನೆ ಆಗಿರುತ್ತೆ, ಮತ್ತು 1 ಅಂಕದ 2 ಪ್ರಶ್ನೆಗಳು ಅಲೌಟ್ ಆಗಿದೆ. 6 + 2 8, 8 + 2 10. ಕರೆಕ್ಟಾ? ಅಂದರೆ PQ ಇಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಲ್ಲ, 4 ಮಾರ್ಕ್ಸ್ ಇಲ್ಲ. ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ದ ಥಿಯರಿ ಆಫ್ ಫರ್ಮ್ ಅಂಡರ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್. ದ ಥಿಯರಿ ಆಫ್ ಫರ್ಮ್ ಅಂಡರ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್. ಇಲ್ಲಿ ದ ಹೋಗಿದೆ, ಇರಲಿ ಪರವಾಗಿಲ್ಲ, ಇಲ್ಲೊಂದು ದ ಬರಬೇಕು. ಓಕೆ, ದ ಥಿಯರಿ ಆಫ್ ಫರ್ಮ್ ಅಂಡರ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ನಾವು ಅದನ್ನು ಕರಿತಾ ಇದ್ದೀವಿ. ಸೊ ಒಂದು ಉದ್ಯಮ ಘಟಕದ ಉದ್ಯಮ ಘಟಕದ ಏನ್ರಿ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕ ಅಂತ ಕರಿತಾ ಇದ್ದೀವಿ, ಉದ್ಯಮ ಘಟಕದ ಸಿದ್ಧಾಂತ ಅಂತ ಕರಿತಾ ಇದ್ದೀವಿ. ಅಲ್ಲಿ 11 ಮಾರ್ಕ್ಸ್ ಅಲೌಟ್ ಆಗಿದೆ. ಅಲ್ಲಿ ಸೊ 4 ಮಾರ್ಕ್ಸಿಂದ 1 ಇದೆ, ಆಮೇಲೆ 2 ಮಾರ್ಕ್ಸಿಂದ 2 ಅದಾವ. ಸೊ 1 ಮಾರ್ಕ್ಸಿಂದ 3, ಟೋಟಲ್ 4 + 4 8, 8 + 3. ಸೊ ಏನಾಗುತ್ತೆ? 11. ಕರೆಕ್ಟ್, 11 ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತ. ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂದರೆ ಮಾರುಕಟ್ಟೆ ಸಮತೋಲನ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಇಲ್ಲಿ ಅಲೌಟ್ ಆಗಿರೋದು 10 ಮಾರ್ಕ್ಸು. ಒಂದು POQ ಕ್ವಶನ್ಸ್ ಇದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್. ಒಂದು 4 ಮಾರ್ಕ್ಸಿಂದ ಇದೆ, 5 + 4 ಟೋಟಲ್ 9. ಆ ನಂತರ 1 ಮಾರ್ಕ್ಸಿಂದ 1 ನೆನಪಿಟ್ಕೊಳ್ಳಿ. ಹೌದಾ? 2 ಮಾರ್ಕ್ಸಿಂದ ಬರುವುದಿಲ್ಲ, 6 ಮಾರ್ಕ್ಸಿಂದ ಬರುವುದಿಲ್ಲ. ಯಾವುದು 2025-26 ಪ್ರಕಾರ. ಈಗ ನಾವು ಅದನ್ನೇ ಬೇಯಿಸಿಟ್ಕೊಂಡಿದ್ವಿ, ಅದಕ್ಕೋಸ್ಕರ ಇದು ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಆಗಿರುವಂಥದ್ದು. ನೆಕ್ಸ್ಟ್ ಬರೋಣ ಮ್ಯಾಕ್ರೋ ಎಕನಾಮಿಕ್ಸು, ಚಾಪ್ಟರ್ ನಂಬರ್ 6 ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಆಗುತ್ತೆ. ಇಲ್ಲಿ 5 ಮಾರ್ಕ್ಸ್ ಅಲೌಟ್ ಆಗಿದೆ. 1 ಮಾರ್ಕ್ಸಿಂದ 1, 1 4 ಮಾರ್ಕ್ಸಿಂದ 1. ಸಿಂಪಲ್ ಇದೆ. ಹೌದಾ? 4 ಮಾರ್ಕ್ಸ್ 1, 1 ಮಾರ್ಕ್ಸಿಂದ 1. ನೆಕ್ಸ್ಟ್ ಚಾಪ್ಟರ್ ನಂಬರ್ 7 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಕರಿತಾ ಇದ್ದೀವಿ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಕರಿತಾ ಇದ್ದೀವಿ. ಹೌದಾ? ಇಲ್ಲಿ 17 ಮಾರ್ಕ್ಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಇದೊಂದು ಚಾಪ್ಟರ್ಸು ಹೈಯೆಸ್ಟ್ ಇದೆ, ಇಲ್ಲಿ 2ನೇ ಚಾಪ್ಟರ್ ಹೈಯೆಸ್ಟ್, ಅಲ್ಲೂ 2ನೇ ಚಾಪ್ಟರ್ ಹೈಯೆಸ್ಟು, ಇಲ್ಲೂ ಕೂಡ 2ನೇ ಚಾಪ್ಟರ್ ಹೈಯೆಸ್ಟ್. ದೆನ್ ಇಲ್ಲಿ ನೋಡಿ, ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ, ಒಂದು 6 ಮಾರ್ಕ್ಸಿಂದ ಇದೆ. ಸೊ 5 + 6 11, 11 + 4 ಅಂದರೆ 2 ಮಾರ್ಕ್ಸಿಂದ 2 ಕ್ವಶನ್ಸ್ ಅಲೌಟ್ ಆಗಿದೆ. ಹೌದಾ? ಸೊ 11 + 4 15 ಆಗುತ್ತೋ, 15 + 2 17. ಕರೆಕ್ಟಾ? ಸರಿ. ಹಾಗಾದರೆ ಇಲ್ಲಿ 4 ಮಾರ್ಕ್ಸ್ ಬರುವುದಿಲ್ಲ ಅಂತೇಳಿ ಸೊ 2025 ಮತ್ತು 26ನೇ ಸಾಲಿನ ಬ್ಲೂ ಪ್ರಿಂಟ್ ಹೇಳುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 8 ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ. ಸೊ ಹಣ ಮತ್ತು ಬ್ಯಾಂಕಿಂಗ್ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಇದನ್ನು ಕೂಡ ಥರ್ಡ್ ಇಂಪಾರ್ಟೆಂಟ್ ಇದೆ ಚಾಪ್ಟರ್ಸು, 12 ಮಾರ್ಕ್ಸ್. ಹೌದಾ? ಥರ್ಡ್ ಹೈಯೆಸ್ಟ್ ಮಾರ್ಕ್ಸು 12. ಅಂದರೆ ಒಂದು 6 ಅಂಕದ ಪ್ರಶ್ನೆ, ಒಂದು 4 ಅಂಕದ ಪ್ರಶ್ನೆ. 6 + 6 4 10, 10 + 1 + 1 ಅಂದರೆ 2 ಮಾರ್ಕ್ಸ್. ಟೋಟಲ್ 12 ಮಾರ್ಕ್ಸು ಅಲೌಟ್ ಆಗಿದೆ. ಅಂದರೆ 2 ಮಾರ್ಕ್ಸಿಂದ ಬರುವುದಿಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ, ಅದು ಓದಬೇಕು, ಬಟ್ ಇಲ್ಲಿ ಎಕ್ಸಾಮಿಗೆ ಬರುವುದಿಲ್ಲ ಅಂತೇಳಿ ನಾವು ಸ್ಕಿಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಿಟರ್ಮಿನೇಷನ್ಸ್ ಆಫ್ ಇನ್ಕಮ್.
ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತಿದೆ. ಹೌದಾ? ಸೊ ಅಂದ್ರೆ ಏನ್ರಿ, ಉದ್ಯೋಗ ಮತ್ತು ಆದಾಯದ ನಿರ್ಧಾರ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಆ ಒಂದು ಚಾಪ್ಟರ್ಸ್ ಅನ್ನು ಓದಬೇಕಾಗತ್ತೆ. ಇಲ್ಲಿ ಟೋಟಲ್ 8 ಮಾರ್ಕ್ಸ್ ಇದೆ. ಒಂದು 4 ಮಾರ್ಕ್ಸಿಂದ ಇದೆ, ಒಂದು 2 ಮಾರ್ಕ್ಸಿಂದ ಇದೆ. ಅಂದ್ರೆ 4 + 2 6, 6 + 2 ಅಂದ್ರೆ 1 ಮಾರ್ಕ್ಸಿಂದ 2 ಕ್ವಶನ್ಸ್. ಸೊ ಟೋಟಲ್ 8 ಮಾರ್ಕ್ಸ್ ಇದೆ. PQ ಇಲ್ಲ. ನಂತರ ನೆಕ್ಸ್ಟ್ ಏನಂತಂದ್ರೆ 6 ಮಾರ್ಕ್ಸಿಂದ ಇಲ್ಲ. ದಿ ಗವರ್ನಮೆಂಟ್ ಬಜೆಟ್ ಅಂಡ್ ಎಕಾನಮಿ ಅಂತ, ದಿ ಎಕಾನಮಿ ಅಂತ ಕರಿತಾ ಇದ್ದೀವಿ. ಕೇಂದ್ರ ಸರ್ಕಾರದ ಮುಂಗಡ ಪತ್ರ ಮತ್ತು ಒಂದು ಆರ್ಥಿಕತೆ ಅಂತೇಳಿ ಕರಿತಾ ಇದೀವಿ. 9 ಮಾರ್ಕ್ಸ್ ಅಲೋಟ್ ಆಗಿರುವಂಥದ್ದು. ಇಲ್ಲಿ 4 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 2. ಹೌದಾ? 4 + 4 8, 8 + 1 9. ಸರಿ. ಲಾಸ್ಟ್ ಒಂದು ಓಪನ್ ಎಕಾನಮಿ. ಓಕೆ, ಓಪನ್ ಎಕಾನಮಿ. ಸೊ ಇಲ್ಲಿ ಟೋಟಲ್ 6 ಮಾರ್ಕ್ಸಿಂದ 1 ಇದೆ, ಆಮೇಲೆ 4 ಮಾರ್ಕ್ಸಿಂದ 1 ಇದೆ. ಸೊ ಟೋಟಲ್ ಎಷ್ಟಾಯ್ತು? 10 ಮಾರ್ಕ್ಸ್. ಆಮೇಲೆ 1 ಮಾರ್ಕ್ಸಿಂದು 2 ಕ್ವಶನ್ಸ್ ಅದಾವ. ಹೌದಾ? 1 + 1 = 2. ಸೊ ಅಂದ್ರೆ 10 + 2 ಮಾರ್ಕ್ಸ್, ಟೋಟಲ್ 12. ಸರಿನಾ? ಇವಾಗ ಟೋಟಲ್ ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಸೊ ಇಲ್ಲಿ ಮೈಕ್ರೋ ಒಳಗೆ 58 ಇದೆ, ಮ್ಯಾಕ್ರೋ ಒಳಗೆ 63 ಇದೆ. 2 ಪ್ಲಸ್ ಮಾಡ್ಕೊಂಡ್ರೆ 121 ಮಾರ್ಕ್ಸ್ ಆಗತ್ತೆ. ಇದು ನೆನಪಿರಲಿ ನಿಮಗೆ. ಹೌದಾ? ಆಮೇಲೆ ಇಲ್ಲಿ 10 ಮಾರ್ಕ್ಸು, ಇಲ್ಲಿ 10 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್. 20 ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕೆ, ಯಾವುದು ಆಪ್ಷನ್ ಇಲ್ಲ. ಹೌದಾ? 20 ಕರೆಕ್ಟ್. ಇಲ್ಲಿ ಏನಿದೆ? 10 ಇದೆ, ಇಲ್ಲಿ 10 ಇದೆ, ಟೋಟಲ್ 20 ಇದೆ. 20 ಮಾರ್ಕ್ಸ್ ಒಳಗೆ ನೀವು 12 ತಗೊಳ್ಳೇಬೇಕು. ಹೌದಾ? ಸೊ 12 ಮಾರ್ಕ್ಸ್ ಅಂದ್ರೆ 6 ಕ್ವಶನ್ಸ್ ಅನ್ನು ನೀವು ಬರೀಬೇಕು. 6 × 12 ಬರೀಬೇಕು. ನೆಕ್ಸ್ಟ್ ಇಲ್ಲಿ 16 ಮಾರ್ಕ್ಸ್ ಇದೆ, ಇಲ್ಲಿ 20 ಮಾರ್ಕ್ಸ್, 36 ಮಾರ್ಕ್ಸ್ ಆಗುತ್ತೆ. 36ಕ್ಕೆ ನೀವು 20 ಮಾರ್ಕ್ಸ್ ತಗೊಳ್ಳೇಬೇಕು. ಹೌದಾ? 20 ಮಾರ್ಕ್ಸ್ ಬರೀಲೇಬೇಕು. ನೆಕ್ಸ್ಟ್ ಇಲ್ಲಿ 12 ಮಾರ್ಕ್ಸ್ ಉಂಟು, ಇಲ್ಲಿ 18 ಮಾರ್ಕ್ಸ್ ಉಂಟು. ಸೊ ಇವೆರಡೂ ಸೇರಿದ್ರೆ 30 ಮಾರ್ಕ್ಸ್. 30ರಲ್ಲಿ 18 ಮಾರ್ಕ್ಸ್ ಅನ್ನು ನೀವು ತಗೊಳ್ಳೇಬೇಕು. ಅಂದ್ರೆ 30 ಮಾರ್ಕ್ಸ್ ಒಳಗೆ 18 ಮಾರ್ಕ್ಸ್ ಅನ್ನು ನೀವು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 10 ಇದೆ, ಇಲ್ಲಿ 5 ಇದೆ, ಟೋಟಲ್ 15 ಇದೆ. 15 ಒಳಗೆ ಎಷ್ಟು ತಗೋಬೇಕು ನೀವು? 10 ಮಾರ್ಕ್ಸ್ ಅನ್ನ ತಗೋಬೇಕು. ಹೌದಾ? ಇಷ್ಟು ನಮ್ಮ ಟೋಟಲ್ ಒಂದು ಬ್ಲೂ ಪ್ರಿಂಟ್ ಅಂತೇಳಿ ನಾವು ಹೇಳ್ತೀವಿ. ಈ ಬ್ಲೂ ಪ್ರಿಂಟ್ ಯಾಕೆ ಹೇಳಿದೆ ಅಂದ್ರೆ, ನಿಮ್ಗೆ ಇದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಾವು ಚಾಪ್ಟರ್ಗೆ, ಯಾವ್ಯಾವ ಚಾಪ್ಟರ್ಗೆ ಹೆಂಗ್ ಇಂಪಾರ್ಟೆಂಟ್ ಕೊಡಬೇಕು, ಎಷ್ಟು ಮಾರ್ಕ್ಸ್ ಅನ್ನ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ, ಜಜ್ಮೆಂಟ್ ಸಿಗುತ್ತೆ. ಅವಾಗ ಅಧ್ಯಯನ ಮಾಡಕ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ. ಸರಿನಾ? ಎಸ್. ಈಗ ಬರೋಣ ಚಾಪ್ಟರ್ ನಂಬರ್ 1. ಸ್ವಲ್ಪ ಚಾಪ್ಟರ್ ನಂಬರ್ 1ಗೆ ಬಂದಾಗ ಸೊ ಟೋಟಲ್ ಮಾರ್ಕ್ಸ್ ಇರೋದೇ 5 ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ನಾವು ಹೋಗೋದು ಬೇಡ. ಸೊ ಇದ್ರ ಮೇಲೆ ಏನ್ ಮಾಡ್ತೀನಿ ಅಂದ್ರೆ 4 ರಿಂದ 5 ವಿಡಿಯೋಗಳನ್ನು ಕೊಡ್ತೀನಿ. ಆ 4 ರಿಂದ 5 ವಿಡಿಯೋಗಳನ್ನು ನೋಡಿದ್ರೆ ಸಾಕು, ನಿಮ್ಗೆ 5 ಮಾರ್ಕ್ಸು, 7 ಮಾರ್ಕ್ಸು ನಿಮ್ಗೆ ಬರುತ್ತೆ. ಹೌದಾ? ಮೊದಲೆಲ್ಲ 5 ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, 7 ಮಾರ್ಕ್ಸ್ ಮಾಡಿದ್ದಾರೆ. ಇರ್ಲಿ. ಹೌದಾ? ಹಾಗಾಗಿ ಆ 7 ಮಾರ್ಕ್ಸ್ನು ಕೂಡ ಈ ಒಂದು 4 ರಿಂದ 5 ವಿಡಿಯೋನಲ್ಲಿ ಕವರ್ ಆಗಬೇಕು. ಆ ಥರ ನಿಮಗೆ ಕಂಟೆಂಟ್ ಅನ್ನ ಕೊಡ್ತೀನಿ ಸ್ನೇಹಿತರೆ. ಸರಿನಾ? ಇವತ್ತಿನ ಟಾಪಿಕ್ ಸೊ ಏನಂದ್ರೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಬಿಡ್ತೀನಿ. ನೆಕ್ಸ್ಟ್ ನಾಳೆ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಸರಿನಾ? ಎಸ್. ಈಗ ಈ ಚಾಪ್ಟರ್ ನಲ್ಲಿ ಟೋಟಲ್ ಎಷ್ಟು ಕಂಟೆಂಟ್ ಅನ್ನ ಓದಬೇಕಂದ್ರೆ ಮಿನಿಮಮ್ 6 ಕಂಟೆಂಟ್ ಇದೆ. ಆ 6 ಕಂಟೆಂಟ್ ಅನ್ನ ನೀವು ಓದಲೇಬೇಕು. ಒಂದೇ ಕಂಟೆಂಟು ಸಿಂಪಲ್ ಎಕಾನಮಿ ಅಂತ ಕರಿತಾ ಇದೀವಿ. ಹೌದಾ? ಸಿಂಪಲ್ ಎಕಾನಮಿ ಅಂತಂದ್ರೇನು? ಒಂದು ಸರಳವಾದಂಥ ಆರ್ಥಿಕತೆ ಇದೆ. ಆ ಸರಳವಾದಂಥ ಆರ್ಥಿಕತೆಯಲ್ಲಿ ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ, ಆ ಸರಳವಾದಂಥ ಆರ್ಥಿಕತೆ ಏನನ್ನ ಇರುತ್ತೆ, ಅದರಲ್ಲಿ ಏನೇನು ನಡೀತೆ ಅನ್ನೋಂಥದ್ದು ನಾವು ಅಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಆ್ಯಂಡ್ ಸಿಂಪಲ್ ಎಕಾನಮಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಫ್ಯಾಮಿಲಿ ಇದೆ, ವಿವರ್ ಇದೆ, ಟೀಚರ್ ಇದ್ದಾರೆ. ಹೌದಾ? ಇವರೆಲ್ಲರೂ ಇದ್ದಾರೆ. ಅವರು ತಮ್ಮ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಕ್ರೋಢೀಕರಣ ಮಾಡ್ತಾರೆ ಅನ್ನೋಂಥದ್ದು ನಾವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ವಿವರ್ ಅಂದ್ರೆ ಯಾರು? ನೂಲುಕಾರ ಅಂತ, ನೇಕಾರ ಅಂತ ಕರಿತಾ ಇದೀವಿ ಅವರು. ಹೌದಾ? ಸೊ ಅವ್ರ ಬಗ್ಗೆ ಒಂದು ಕ್ವಶನ್ಸ್ ಅನ್ನ ಸರಳವಾಗಿ ಕೊಟ್ಟಿರ್ತಾನೆ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ 4 ಮಾರ್ಕ್ಸ್ ಇದೆ. ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಇದೆ. ಹೌದಾ? ಇದು ಒಂದೇ ಕಾನ್ಸೆಪ್ಟ್. ಇದು 4 ಮಾರ್ಕ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಹೌದಾ? ಎಷ್ಟು ಮಾರ್ಕ್ಸ್ ಇದ್ದಾನೆ? 4 ಮಾರ್ಕ್ಸ್. ಎಷ್ಟನೇ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇದು 3rd ಇಂಪಾರ್ಟೆಂಟ್ ಅಂತ ಹೇಳಬಹುದು, ನೆನ್ಪಿಟ್ಕೊಳ್ಳಿ. ದೆನ್ ಸೆಕೆಂಡ್ ಕಾನ್ಸೆಪ್ಟ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ ಅಂತ ಕರಿತಾ ಇದೀವಿ. ಹೌದಾ? ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ ಅಂದ್ರೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕೂಡ 4 ಮಾರ್ಕ್ಸ್ಗೆ ಬರುತ್ತೆ. ಹೌದಾ? ಇದನ್ನು ಕೂಡ 4 ಮಾರ್ಕ್ಸ್ಗೆ ಬರುತ್ತೆ. 4 ಮಾರ್ಕ್ಸ್ಗೂ ಕೇಳ್ಬೋದು, ಇಲ್ಲಾಂದ್ರೆ 1 ಮಾರ್ಕ್ಸ್ ಮೇಲೆ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಹಾಗಾಗಿ ಸೊ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಹೌದಾ? ಒಂದು ಆರ್ಥಿಕತೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳು ಏನಂತಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ವಾಟ್ ಟು ಪ್ರೊಡ್ಯೂಸ್, ದೆನ್ ಹೌ ಟು ಪ್ರೊಡ್ಯೂಸ್, ಫಾರ್ ಟು ಪ್ರೊಡ್ಯೂಸ್. ದೇರ್ ಆರ್ 3 ಫಂಡಮೆಂಟಲ್ ಪ್ರಾಬ್ಲಮ್ಸ್ ಅಂತ ಕರಿತಾ ಇದೀವಿ. ಹೌದಾ? ಅವುಗಳನ್ನು ಏನನ್ನು ಉತ್ಪಾದನೆ ಮಾಡ್ಬೇಕು, ಹೇಗೆ ಉತ್ಪಾದನೆ ಮಾಡ್ಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಾವು ಅಲ್ಲಿ ನೋಡ್ತೀವಿ. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಚಾಪ್ಟರ್ ನಂಬರ್ 1 ಒಳಗ 2ನೇ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ಮೇ ಬಿ ಇದು 2ನೇ ವಿಡಿಯೋನಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ 3ನೇ ಕಾನ್ಸೆಪ್ಟ್ ನಲ್ಲಿ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅಂತ, ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕರಿತಾ ಇದೀವಿ. PPF ಅಂತ. ಹೌದಾ? PPC ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ನು ಆಗ್ತದೆ. PPF ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತಾ ಇದೀವಿ. ಉತ್ಪಾದನಾ ಸಾಧ್ಯತಾ ಗಣ ಅಥವಾ ಗಡಿಯ ರೇಖೆ ಅಂತ ಕರಿತಾ ಇದೀವಿ. ಹೌದಾ?
ಇದೂ ಕೂಡ 4 ಮಾರ್ಕ್ಸಿಗಿದೆ, 4 ಮಾರ್ಕ್ಸಿಗಿದೆ, 2 ಮಾರ್ಕ್ಸಿಗಿದೆ, ಇಲ್ಲ ಅಂದರೆ 1 ಮಾರ್ಕ್ಸ್ಗೂ ಕೂಡ ಬರ್ಬೋದು. ಹೌದಾ, ಈ 3 ಕಾನ್ಸೆಪ್ಟು, ಇದು ಒಂದೇ ಕಾನ್ಸೆಪ್ಟು 3 ರೀತಿಯಾದಂಥ ಪ್ರಶ್ನೆ ಫ್ರೇಮ್ ಮಾಡ್ತಾನೆ. ಹೌದಾ, ಉತ್ಪಾದನಾ ಸಾಧ್ಯತೆ ಗಡಿಗೆ ಕೆಳಗೆ ಇರುವಂಥ ಏನನ್ನು ಬಿದ್ದನ್ನು ಸೂಚಿಸುತ್ತದೆ ಅಂತ, ಅದು ನಾವು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಅದು 1 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ ಇದನ್ನೇ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಮ್ಯಾಗೆ ಒಂದು 2 ಮಾರ್ಕ್ಸಿಗೆ ಕೇಳ್ಬೋದು. ಹೌದಾ, ಈ ರೀತಿಯಾದಂಥ ಸಾಧ್ಯತೆಗಳು ಇರುತ್ತೆ. 4 ಮಾರ್ಕ್ಸ್ಗೂ ಕೇಳ್ತಾನೆ. ಸೊ 2 ಮಾರ್ಕ್ಸು 1 ಮಾರ್ಕ್ಸ್, 3 ಕಾನ್ಸೆಪ್ಟ್ ಮೇಲೆ 3 ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, 4ನೇ ಕಾನ್ಸೆಪ್ಟ್ ಎಕನಾಮಿಕ್ ಸಿಸ್ಟಮ್ ಆರ್ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಅಂತ ಕರಿತಾ ಇದೀವಿ. ಹೌದಾ, ಇಲ್ಲಿ ಎಕನಾಮಿಕ್ ಸಿಸ್ಟಮ್ಸ್ ಅಂದ್ರೆ ಆರ್ಗನೈಸೇಷನ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಸು. ಸೊ ಗ್ಲೋಬಲ್ ಲೆವೆಲ್ ಒಳಗೆ ಎಕನಾಮಿಕ್ ಸಿಸ್ಟಮ್ ಎಷ್ಟಿದಾವ? ಹೌದಾ, ಟೋಟಲ್ 4 ಅದಾವ. ಸರಿನಾ? ಆ 3 ಇದಾವೆ. ಆ 3ಗಳನ್ನ ಒಂದೊಂದಾಗಿ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಒಂದನೇದು ಮಾರ್ಕೆಟ್ ಎಕನಾಮಿ, ನೆಕ್ಸ್ಟ್ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿಬಹುದು ಅದಕ್ಕೆ. ಸೊ ಎರಡನೇದು ಯಾವುದು ಅಂದ್ರೆ ಸೋಷಿಯಲಿಸ್ಟ್ ಎಕನಾಮಿ, ನೆಕ್ಸ್ಟ್ ಥರ್ಡ್ ಒನ್ ಮಿಕ್ಸ್ಡ್ ಎಕನಾಮೀಸ್ ಅಂತ. ಈ 3 ಎಕನಾಮಿಗಳ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬೇಕಾದರೂ ಕೇಳ್ಬೋದು. ಹೌದಾ, ವಾಟ್ ಡು ಯು ಮೀನ್ ಬೈ ಮೈಕ್ರೋ ಎಕನಾಮಿಕ್ಸ್ ಅಂತ ಹೆಂಗೆ ಕೇಳ್ತೀವಲ್ಲ, ಅದೇ ಥರ ಆ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಅನ್ನು ಕೇಳ್ಬೋದು. ಅದಕ್ಕೋಸ್ಕರ ಸೊ ಅಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿ, ಸೋಷಿಯಲಿಸ್ಟ್ ಎಕನಾಮಿ, ನೆಕ್ಸ್ಟ್ ಮಿಕ್ಸ್ಡ್ ಎಕನಾಮಿ ಅಂದರೆ ಯಾವುದು ಬಂಡವಾಳಶಾಹಿ ಅಥವಾ ಮಾರುಕಟ್ಟೆ ಆರ್ಥಿಕತೆಯ ಕುರಿತು ಒಂದು ಲಘು ಟಿಪ್ಪಣಿ ಬರೀರಿ, 4 ಮಾರ್ಕ್ಸ್ ಹಂಗೆ ಕೇಳ್ಬೋದು. ಇಲ್ಲ ಅಂತಂದರೆ ಯಾವುದು ಅಂದರೆ ಸಮಾಜವಾದಿ ಅಥವಾ ಕೇಂದ್ರ ಯೋಜಿತ ಆರ್ಥಿಕತೆ ಕುರಿತು ಒಂದು ಲಘು ಟಿಪ್ಪಣಿ ಬರೀರಿ ಅಂತ ಕೇಳ್ತಾನೆ. ಸೊ ಅದನ್ನು ಕೂಡ 4 ಮಾರ್ಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮಿಶ್ರ ಆರ್ಥಿಕತೆ ಅಂದ್ರೇನು ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಹಾಗಾಗಿ ಸೊ ಅಲ್ಲಿ 1 ಮಾರ್ಕ್ಸಿಗೆ ಬರ್ಬೋದು, 2 ಮಾರ್ಕ್ಸಿಗೂ ಬರ್ಬೋದು. ಹಾಗಾಗಿ ಈ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟು. ಒಂದು 4 ಮಾರ್ಕ್ಸ್ ಮೇಲಿದೆ, ಆಮೇಲೆ 2 ಮಾರ್ಕ್ಸಿಗೆ ಬರ್ಬೋದು. ಇಲ್ಲ ಅಂತಂದರೆ 1 ಮಾರ್ಕ್ಸಿಗೂ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡ್ರಿ, ಈ ಕಾನ್ಸೆಪ್ಟು ಸೊ ಭಾಳ ಇಂಪಾರ್ಟೆಂಟು. 4 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್ ಇದ್ರ ಮೇಲೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದಾದಂಥ ನೆಕ್ಸ್ಟ್ ಒನ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಹೌದಾ, ಎಕನಾಮಿಕ್ಸ್ನಲ್ಲಿ ಸೊ ಒಂದು ಅಧ್ಯಯನ ಮಾಡುವಂಥ ವಿಧಾನಗಳು ಇದು. ಸೊ ಈ ವಿಧಾನಗಳನ್ನು ಹೇಳುತ್ತೆ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಅಂತ. ಪಾಸಿಟಿವ್ನಲ್ಲಿ ಏನಂತಂದರೆ ಸೊ ಏನೇನು ಯಾವ ರೀತಿಯಾಗಿ ಎಕನಾಮಿಗೆ ಒಳ್ಳೆಯದು, ಯಾವುದು ಇದು ಒಳಿತು ಕೆಡಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಖರವಾಗಿ ಮಾಹಿತಿಯನ್ನು ಕೊಡುತ್ತೆ. ಅದು ಪಾಸಿಟಿವ್ ಎಕನಾಮಿಕ್ಸ್. ನಾರ್ಮೇಟಿವ್ ಎಕನಾಮಿಕ್ಸ್ ಒಳಗೆ ಹೇಳಿಕೆಗಳಿರುತ್ತೆ, ಅದನ್ನು ಯಾವುದು ಸರಿ ಯಾವುದು ತಪ್ಪುಗಳನ್ನು ಸೊ ಅಲ್ಲಿ ಮಾರ್ಗದರ್ಶನ ಕೊಡುತ್ತೆ. ಎರಡೂ ಬ್ಯಾಲೆನ್ಸ್ ಮಾಡಿ ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇದು 2 ಮಾರ್ಕ್ಸಿಗೆ ಬರ್ಬೋದು, ಪಾಸಿಟಿವ್ ಎಕನಾಮಿಕ್ಸ್, ನಾರ್ಮೇಟಿವ್ ಎಕನಾಮಿಕ್ಸ್. ಇದು 2 ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆ ಇದೆ. 2 or 1 ಒಂದೊಂದ್ಸಲ. ನೆಕ್ಸ್ಟ್ ಒನ್ ಬರುತ್ತೆ, ಲಾಸ್ಟ್ ಒನ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಸರಿನಾ? ಮೈಕ್ರೋ ಎಕನಾಮಿಕ್ಸ್ ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಈ 3 ಯಾವುದು ಸೂಕ್ಷ್ಮ ಮತ್ತು ಸಮಗ್ರ. ಮೈಕ್ರೋ ಮೀನ್ಸ್ ಐ ಮೀನ್ಸ್ ಇಂಡಿವಿಜುವಲ್ ಆ್ಯಂಡ್ ಮ್ಯಾಕ್ರೋ ಮೀನ್ಸ್ ಅಗ್ರಿಗೇಟ್. ಹೌದಾ, ಸೊ ಇವೆರಡೂ ಕೂಡ ಡಿಫ್ರೆನ್ಸ್ ಮಾಡಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇದು ಸ್ಲೈಸಿಂಗ್ ಮೆಥಡ್ ಅಂತ ಕರಿತಾ ಇದ್ದಾರೆ, ಇದು ಏನಂತಂದ್ರೆ ಅಗ್ರಿಗೇಟ್ ಮೆಥಡ್ ಅಂತ ಕರಿತಾ ಇದ್ದಾರೆ. ಕರೆಕ್ಟಾ? ಹಾಗಾಗಿ ಸೊ ಇವೆರಡೂ ಕೂಡ ಕಂಪೇರ್ ಮಾಡಿ ನಾವು ಅವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಾಳಿನ ವಿಡಿಯೋನಲ್ಲಿ ನಾವು ಕಂಟೆಂಟ್ ಮಾಡೋಣ, ಕಂಟೆಂಟನ್ನು ಕಂಟಿನ್ಯೂ ಮಾಡೋಣ, ಇದನ್ನು ತಗೊಳ್ಳೋಣ. ಹೌದಾ, ಒಂದು ಸರಳವಾದಂಥ ಆರ್ಥಿಕತೆ. ಹೌದಾ, ಈ ಸರಳವಾದಂಥ ಆರ್ಥಿಕತೆಯಲ್ಲಿ ಸೊ ಈ ಎಕಾನಮಿ ಒಳಗೆ ಯಾವ ರೀತಿಯಾಗಿ ನಡೀತೆ ಅನ್ನೋಂಥದ್ದು ನಾವು ಅಧ್ಯಯನ ಮಾಡ್ತಾ ಬರೋಣ. ಹೌದಾ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಸೊ ಇಲ್ಲಿ ಕಂಟೆಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ, ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆಲ್ರೆಡಿ ಕ್ವಶನ್ ಮತ್ತು ವಿತ್ ಆನ್ಸರ್ ಮೇಲೆ ಸಾಕಷ್ಟು ವಿಡಿಯೋಗಳು ಇದೆ ನಾನು. ಹೌದಾ, ಹಾಗಾಗಿ ನೀವು ಅಲ್ಲಿ ಬೇಕಾದರೆ ತಗೊಳ್ಳಿ. ಹೌದಾ, ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ನೀವು ಏನು ಮಾಡ್ರಿ ಅಂತಂದರೆ ನೋಡ್ಕೊಳ್ಳಿ. ಎಲ್ಲಾದರೂ ನಿಮ್ಗೆ ನೋಟ್ಸ್ ಅದು ಸಿಗುತ್ತಂದ್ರೆ ಅಂದರೆ ಓದ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿತ್ತಂದ್ರೆ ಅದನ್ನು ತೊಗೊಂಡು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ನೆಕ್ಸ್ಟ್ ನನ್ನ ಕಂಟೆಂಟ್ ಏನಿದೆ ಅದನ್ನು ಕೊಡ್ತಾ ಬರ್ತೀನಿ. ಕರೆಕ್ಟಾ? ಸೊ ಯಾವಾಗಲೂ ಕೂಡ ನನ್ನ ಯೂಟ್ಯೂಬ್ ಜೊತೆಯೊಂದಿಗೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಎವ್ರಿ ಒನ್.